ನಾನು ನಿಮ್ಮ ಶಿರಗೆಳತಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಬೆಳಿಗ್ಗೆ 5 ಗಂಟೆಗೆ ಹೂವಿನ ಮಾರ್ಕೆಟಿಗೆ ಬಂದಿದ್ದೀವಿ. ನಮ್ಮನೆಯವ್ರಿಗೆ ತುಂಬಾನೇ ಹಾರ ಬೇಕಾಗಿತ್ತಂತೆ, ಹಾಗಾಗಿ ಹೋಲ್ಸೇಲ್ ಸಿಗುತ್ತೆ ಅಂತೇಳಿ ಬಂದ್ವಿ. ಏನೋ ಕಣ್ರಿ, ₹1 2 ಕಡಿಮೆಗೆ ಸಿಗ್ಬೋದು ಅಷ್ಟೇನೆ. ಆಮೇಲೆ ಹಾರ ಎಲ್ಲ ತಗೊಂಡು ಬ್ಯಾಗಲ್ಲಿ ಕೂಡ ಎಲ್ಲ ಪ್ಯಾಕ್ ಮಾಡಿಸಿ ನಮ್ಮನೆಯವರು ಕೂಡ ತಗೊಂಡೋದ್ರು. ತುಂಬಾನೇ ಇತ್ತಲ್ವ, ಒಂದೇ ಸಲ ತಗೊಂಡೋಗಕ್ಕಾಗಲ್ಲ ಅಂತೇಳಿ. ಆಮೇಲೆ ನಾನು ನಡ್ಕೊಂತ ಬಾಳೆಹಣ್ಣು ಅಂಗಡಿ ಹತ್ರ ಬಂದು ಬಾಳೆನೆಲ್ಲ ಕಟಿಂಗ್ ಮಾಡಿಸ್ತಾ ಇದ್ದೆ. ಒಂದು ಗೊನೆ ತಗೊಂಡು ಅಷ್ಟೊತ್ತಿಗೆ ನಮ್ಮನೆಯವರು ಕೂಡ ಬಂದ್ರು. ಆಮೇಲೆ ಹಾಲಿನ ಅಂಗಡಿ ಹತ್ರ ಹೋಗಿ ಹಾಲು ಕೂಡ ಎಲ್ಲ ತಗೊಂಡು ಬಂದ್ವಿ. ಹಾಗೇನೆ ನಮ್ಮನೆಯವ್ರಿಗೆ ಶಾಲು ಮತ್ತೆ ಸ್ವೀಟ್ ಕೂಡ ಬೇಕಾಗಿತ್ತಂತೆ. ನಾನು ಒಂದೇ ಸಲ ಹೋಲ್ಸೇಲ್ ಅಂಗಡಿ ಹತ್ರ ಹೋಗಿ ಸ್ವೀಟ್ ಕೂಡ ತಗೊಂಡು ಬಂದೆ. ತುಂಬಾನೇ ಬೇಕಲ್ವಾ, ಹಾಗಾಗಿ ಒಂದು ಬಾಕ್ಸ್ ಕೂಡ ಸ್ವೀಟ್ ತಗೊಂಡೆ. ಆಮೇಲೆ ತಂದಿರುವಂಥ ಐಟಮ್ನೆಲ್ಲಾನು ಕೂಡ ಸಪ್ರೇಟ್ ಮಾಡಿವಿ ಕಣ್ರಿ. ಪೂಜೆ ಸಾಮಾನು ಇದಂತೂ ಡಬಲ್ ಕೆಲಸ ಆಯಿತು. ಆಮೇಲೆಲ್ಲ ಪ್ಯಾಕ್ ಮಾಡಿದ್ಮೇಲೆ ನಮ್ಮನೆಯವರು ಕೂಡ ಫ್ರೆಶ್ ಅಪ್ ಆಗಿ ದೇವ್ರಿಗೆಲ್ಲ ಪೂಜೆ ಕೂಡ ಮಾಡ್ತಾ ಇದ್ರು. ಇವತ್ತೇನೋ ನಮ್ಮನೆಯವ್ರಿಗೆ ಇದ್ದಕ್ಕಿದ್ದಾಗೆ ದೇವ್ರ ಮೇಲೆ ತುಂಬಾನೇ ಭಕ್ತಿ ಬಂದ್ಬಿಟ್ಟಿದೆ. ಆಮೇಲೆ ತಂದಿರುವಂಥ ಐಟಮ್ನೆಲ್ಲ ಕಾರೆಲ್ಲ ತುಂಬಿಕೊಂಡು ಅವ್ರ ಕೆಲಸ ಕೂಡ ಅವ್ರು ಕೂಡ ಹೊರಟ್ರು. ಹಾಗೇನೆ ನನ್ನ ವಿಡಿಯೋ ನೋಡಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.